ಏನು ಆರೋಪ ಮಾಡ್ತಾ ಇದ್ದಲ್ಲ ಹಂಗಿಲ್ಲ, ಅದು ಅವ್ರ ವಿರೋಧಿ ಅಲ್ಲ ಅನ್ನೋದು ಸ್ಪಷ್ಟೀಕರಣ ಕೇಳ್ತಾರೆ. ಅದೇ ಕಾರಣಕ್ಕೆ ಆ ಹಿಂದುಳಿದ ವರ್ಗದ ಜನನೂ ಸಹಿತ ಅವ್ರನ್ನ ಅಪ್ಪುಗಳಂಥ ಪರಿಸ್ಥಿತಿ ಬರ್ತಾ ಇದ್ದಾರೆ. ಈ OBC ಲೀಡರ್ ನೀನಪ್ಪ ಅನ್ನುವಾಗ ಒಟ್ಟಾರೆಯಾಗಿ ಇದರಿಂದಾಗಿ ಈ ಒಂದು ಘಟನೆಯಿಂದಾಗಿ BJPಗೆ ಮುಜುಗರಾದರೂ ಸಹಿತ ಕಾಂಗ್ರೆಸ್ ಇದ್ದು ಕರ್ನಾಟಕದ ಅಸ್ತಿತ್ವ ಬೆಳೆಸುವಾಗೆ ಈ ಒಂದು ಅಡಿಯಲ್ಲಿ ಇರುತ್ತಿರೋ ಜನರನ್ನು ಒಂದು ಕಡೆ ಕೂಡಿಸಿ ಅದರಲ್ಲೂ ಬಡತನ ಇರೋದ್ರಿಂದ ಕಾಂಟ್ರಾಕ್ಟರ್ ಆಗೋದು ಭಾಳ ಕಷ್ಟ ಕೆಲಸ. ಬಡತನ, ನಿರುದ್ಯೋಗ ಮತ್ತು ಆಸ್ತಿ ಇರಲಾರದ್ದು. ಯಾಕಂದರೆ ಕೆಳಜಾತಿ ಜನರ ಪರಿಸ್ಥಿತಿ ಅವರಿಗೆ ಗೊತ್ತು ಯಾವ ಪರಿಸ್ಥಿತಿ ಇರ್ತದೆ ಅಂತೇಳಿ ಅಂಥವ್ರಿಗೆ ಒಂದು ಮೀಸಲಾತಿ ಮಾಡಿದ್ದು ಯಥಾಯೋಗ್ಯ ಆಗ್ಯದ. ಅದನ್ನು ಪ್ರತಿಪಾದನೆ ಮಾಡಿದ್ದು ಸರಿ ಅದ. 40ರಷ್ಟು ನೀಡಿಕೆ ಆಧಾರಿತ ಇದೇನು CM ಪ್ರತಿಪಾದನೆ ಐತಿ 4% ಇರುತ್ತೆ, 4% ಅಂತ ಒಂದು ಏನು ಮೀಸಲಾತಿ ಇದು ಒಪ್ಪುವಂಥದ್ದು ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅದನ್ನು ಮರಳಿ ಮೇಲೆ ಅದನ್ನು ಚರ್ಚೆ ಮಾಡೋಕ್ಕಿಂತಲೂ ಅವ್ರ ಬದುಕನ್ನು ನಾವು ನೋಡಬೇಕಾಗಿದೆ. ಜೊತೆಗೆ ಸಾಚಾರ್ ಕಮಿಟಿ ಹೆಸರು ಕೇಳಿದ್ದೀರಿ ನೀವು, ಸಾಚಾರ್ ಕಮಿಟಿ ಅದು ನಮ್ಮ ದಲಿತ ಸಮುದಾಯಕ್ಕಿಂತಲೂ ಕನಿಷ್ಠ ರೀತಿಯಲ್ಲಿದ್ದಾರೆ ನಮ್ಮ ಈ ಒಂದು ಏನಪ್ಪ ಮುಸ್ಲಿಮರು ಅನ್ನುವಂಥ ಮಾತು. ಅದಕ್ಕೆ ಅವೆಲ್ಲ ಇಟ್ಕೊಂಡ ಇವತ್ತಿನ ಡೆವಲಪ್ಮೆಂಟ್ ಸಲುವಾಗಿ, ಇವತ್ತಿನ ಅನುಕೂಲಗಳ ಸಲುವಾಗಿ ಈ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದಿಷ್ಟು ಏನಪ್ಪ ಕಾಂಟ್ರಾಕ್ಟ್ದಲ್ಲೇ ದುಡ್ಡಿನ ಸಹಾಯ ಮಾಡ್ತಾಯಿದ್ದಾರೆ. ಇದು ಎಲ್ಲಿವರೆಗೆ ಮುಂದುವರಿತದೆ ಮತ್ತು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುವ ವಿಷಯ ಅದ. ಆದರೆ ತೆಗೆದುಕೊಂಡಿದ್ದು ಮಾತ್ರ ಅವರು ಬಿದ್ದ ಜನ, ಅದರಲ್ಲಿ ನಾವು ಸಂಶಯ ಇಲ್ಲ. ಅವ್ರಿಗೆ ಒಂದು ರೀತಿ ಎನ್ಕರೇಜು ಆಗ್ತದೆ ಇದು ಅಂತ ಹೇಳಿ ನನಗೆ ಅನಿಸಿದ ಕೆಲವು ಮಾತನ್ನು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.